ಹಾಯ್ ಹಲೋ ಫ್ರೆಂಡ್ಸ್, ನೀವು ಮನೆಯಲ್ಲೇ ಕೂತು ರೇಷನ್ ಕಾರ್ಡ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ನಿಮ್ಮ ಫೋನಲ್ಲಿ ಅಂತ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ನಿಮ್ಮ ಮೊಬೈಲ್ನ ಗೂಗಲ್ ಕ್ರೋಮ್ಗೆ ಹೋಗಿ ನೀವು ರೂರಲ್ ಸರ್ವಿಸ್ ಅಂತೇಳಿ ವೆಬ್ನ ಸರ್ಚ್ ಮಾಡಬೇಕಾಗುತ್ತೆ. ಆಮೇಲೆ ರೂರಲ್ ಸರ್ವಿಸ್ ಅಂತೇಳಿ ಫಸ್ಟ್ನೇ ವೆಬ್ ಮೇಲೆ ಕ್ಲಿಕ್ ಮಾಡಿ ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ. ರಿಜಿಸ್ಟರ್ ನಾನು ಆಗಿರೋದ್ರಿಂದ ಲಾಗಿನ್ ಆಗ್ತಾಯಿದ್ದೀನಿ. ಲಾಗಿನ್ ಆಗಿ ನಾವು ಅದರಲ್ಲಿ ಎಲ್ಲ ಥರದ ಸರ್ವಿಸ್ಗಳು ಬರುತ್ತೆ. ಪಾನ್ ಕಾರ್ಡ್ ಆಗಲಿ, ವೋಟರ್ ಐ ಡಿ ಕಾರ್ಡ್ ಆಗಲಿ, ಆಧಾರ್ ಕಾರ್ಡ್ ಆಗಲಿ. ನಮಗೆ ಬೇಕಾಗಿರೋದು ರೇಷನ್ ಕಾರ್ಡ್ನ. ನಾವು ರೇಷನ್ ಕಾರ್ಡ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ರೇಷನ್ ಕಾರ್ಡ್ನ ಚೂಸ್ ಮಾಡಿಕೊಂಡು ರೇಷನ್ ಏನಂತ ಮಾಡಬೇಕಾಗುತ್ತೆ ಅಂದರೆ ಆ್ಯಡ್ ರೇಷನ್ ಅಂತ ಕೊಡಬೇಕಾಗುತ್ತೆ. ಆ್ಯಡ್ ರೇಷನ್ ಅಂತ ಕೊಟ್ಟು ಮತ್ತು ವಿತೌಟ್ ವಿತ್ ಒ ಟಿ ಪಿ ಅಂತ ಬರುತ್ತೆ. ನಮಗೆ ರೇಷನ್ ಕಾರ್ಡ್ ವಿತೌಟ್ ಒ ಟಿ ಪಿ ಅಲ್ಲ, ವಿತ್ ಒ ಟಿ ಪಿ ತಗೊಂಡು ನಾವು ನಮ್ಮ ಡಿಸ್ಟ್ರಿಕ್ನ ಚೂಸ್ ಮಾಡಿಕೊಂಡು ಆಮೇಲೆ ನಾವು ಆರ್ ಸಿ ನಂಬರ್ನ ಹಾಕ್ಬೇಕಾಗುತ್ತೆ. ರೇಷನ್ ಕಾರ್ಡ್ ನಂಬರ್ನ ಹಾಕಿ ನಾವು ಆಮೇಲೆ ನಾವು ಸಬ್ಮಿಟ್ ಕೊಟ್ಟರೆ ನಮ್ಮದು ಎಲ್ಲ ಹೆಸರು ಡೀಟೇಲ್ಸು ಅದರಲ್ಲಿ ಶೋ ಆಗುತ್ತೆ. ನಮಗೆ ಆಧಾರಲ್ಲಿ ಯಾವ ನಂಬರ್ ಇರುತ್ತೋ ಅವರಿಗೆ ನಾವು ಒ ಟಿ ಪಿ ಕಳಿಸ್ಬೇಕಾಗುತ್ತೆ. ಅದು ನಂದಿರೋದ್ರಿಂದ ನಂದೇ ಹಾಕ್ಕೊತೀನಿ. ನಂದು ಆಧಾರ್ ಲಿಂಕ್ ಆಗಿರೋದ್ರಿಂದ ಒಂದು ಒ ಟಿ ಪಿ ಬರುತ್ತೆ. ಒ ಟಿ ಪಿಯನ್ನು ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ. ಒ ಟಿ ಪಿ ಸಬ್ಮಿಟ್ ಮಾಡಿ ನಾವು ಸಬ್ಮಿಟ್ ಕೊಟ್ಟ ಅಂದರೆ ನಮ್ಮ ಎಲ್ಲ ಫೋಟೋಗಳು ಬರುತ್ತೆ. ನಮ್ಮ ರೇಷನ್ ಕಾರ್ಡಲ್ಲಿ ನಾವು 4 ಜನ ಇದ್ದೀವಿ, 4 ಜನದ್ದು ಬರುತ್ತೆ. 6 ಜನ ಇದ್ದರೆ 6 ಜನದ್ದು ಬರುತ್ತೆ. 5 ಜನ ಇದ್ದರೆ 5 ಜನದ್ದು ಬರುತ್ತೆ. ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದ್ದಾರೋ ಸಪೋಸ್ ಎಲ್ಲ ಅಷ್ಟು ಜನದ್ದು ಫೋಟೋಗಳು ಬರುತ್ತೆ ಮತ್ತು ಕ್ಲಿಯರಾಗಿರುತ್ತೆ. ಇದು ಅಚ್ಚುಕಟ್ಟಾಗಿ ಇರುತ್ತೆ, ಕ್ಲಿಯರಾಗಿರುತ್ತೆ ಮತ್ತು ರೇಷನ್ ಕಾರ್ಡ್ ನಂಬರ್ ಬಂತು. ನಾನು ಇವಾಗ ಹಾಕ್ತಾಯಿದ್ದೀನಿ. ಸಬ್ಮಿಟ್ ಕೊಟ್ಟೆ ನೋಡಿ. ಇವಾಗೆಲ್ಲ ಡೀಟೇಲ್ಸ್ ನಾನು ಹೇಳಿದೆಲ್ಲ ಆವಾಗಲೇ, ಪ್ರತಿಯೊಬ್ಬರದ್ದು ಫೋಟೋಗಳು ಡೀಟೇಲ್ಸ್ ಬರುತ್ತೆ ಅಂತೇಳಿ. ಇವಾಗ ಡೀಟೇಲ್ಸ್ ಬಂತು ನೋಡಿಲಿ. ಫೋನಿಂದ ಮಾಡೋದ್ರಿಂದ ಸ್ಕ್ರೋಲ್ ಮಾಡಬೇಕಾಗುತ್ತೆ ಸ್ವಲ್ಪ. ನೋಡಿರಿ, ರೇಷನ್ ಕಾರ್ಡ್ ಡೌನ್ಲೋಡ್ ಆಯಿತು. ನಾವು ಡೌನ್ಲೋಡ್ ಮಾಡ್ಕೊಂಡು ಹೊರಗಡೆ ಪ್ರಿಂಟ್ ತಗೋಬೋದು ನಾವು. ನೋಡಿ, ಹಲೋ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಈ ಥರ ಹೆಚ್ಚಿನ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ.